ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಕೊಟ್ಟಂತಹ ಬಿಗ್ ಸ್ಟೇಟ್ಮೆಂಟ್ ಈಗ ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಅವರು ಹೇಳಿದಂತಹ ಮಾತುಗಳು ಹೊಸ ಪಕ್ಷ ಸ್ಥಾಪನೆಯ ಸುಳಿವನ್ನ ಕೊಟ್ಟಿದ್ದಾರೆ. ಪಕ್ಷದ ಸ್ವರೂಪ ಹೇಗಿರುತ್ತೆ, ಮತ್ತೆ ಈಗಾಗಲೇ ಅನೇಕ ಪ್ರಾದೇಶಿಕ ಪಕ್ಷಗಳು ವಿವಿಧ ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಚಾಲ್ತಿಯಲ್ಲಿದೆ. ತುಂಬಾ ದೊಡ್ಡ ದೊಡ್ಡ ಮಾಸ್ ಲೀಡರ್ಸ್ ಕೂಡ ಪ್ರಯತ್ನ ಪಟ್ಟರು. ಬಟ್ ಅವರೆಲ್ಲರಿಗಿಂತ ನನ್ನೊಂದು ವಿಭಿನ್ನ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯತ್ನಾಳ್ ಹಿಂದೆನೆ ಬಿಜೆಪಿಯ ಯಾವ್ಯಾವ ನಾಯಕರು ಹೋಗ್ತಾರೆ, ಯಾಕಂದ್ರೆ ಸರಿಯಾಗಿದ್ದಾಗ ಪರಿಪರಿ ನಂಟರಿರ್ತಾರೆ. ಬಟ್ ಯಾವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಗ ಆ ನೆಂಟರೆಲ್ಲ ದೂರ ಆಗ್ತಾ ಹೋಗ್ತಾರೆ. ಹಂಗೆ ಆಗುತ್ತೆ ಯತ್ನಾಳ್ ಸ್ಥಿತಿ, ಅಥವಾ ನಿಜವಾಗ್ಲೂ ಅವ್ರ ಹಿಂದೆ ಹೋಗೋದಕ್ಕೆ ಜನ ರೆಡಿ ಇದ್ದಾರಾ? ಮತ್ತೆ ರಿಸೋರ್ಸ್ ಯಾರು ಮಾಡ್ತಾರೆ? ಪಕ್ಷ ಸಂಘಟನೆಯ ತಾಳ್ಮೆ ಇದೆಯಾ ಯತ್ನಾಳ್ಗೆ? ಎಲ್ಲ ಪ್ರಶ್ನೆಗಳಿಗೂ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ಹೊಸ ಪಕ್ಷ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಪಕ್ಷದ ಕಿಕ್ಔಟ್ ಕ್ರಮಕ್ಕೆ ರೆಬೆಲ್ ಯತ್ನಾಳ್ ರೊಚ್ಚಿಗೆದ್ದಿದ್ದಾರೆ. ಹೊಸ ಪಕ್ಷದ ಘೋಷಣೆ ಮೂಲಕ ಹೈಕಮಾಂಡ್ಗೆ ಸೆಟ್ಟು ಹೊಡಿತಾ ಇದ್ದಾರೆ. ಉಚ್ಚಾಟನೆಯನ್ನೇ ಸವಾಲಾಗಿ ಸ್ವೀಕರಿಸಿ ಹೊಸ ಪಕ್ಷ ಕಟ್ಟುವಂತಹ ಶಪಥ ಮಾಡಿದ್ದಾರೆ. ಹಿಂದುತ್ವದ ಅಸ್ತ್ರವನ್ನೇ ಹೊಸ ಪಕ್ಷದ ಅಡಿಪಾಯವನ್ನಾಗಿ ಯತ್ನಾಳ್ ಮಾಡ್ಕೊಳ್ತಾರಂತೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕುತೂಹಲ. ಯಾಕಂದ್ರೆ ಈಗಾಗಲೇ ಈ ಹಿಂದುತ್ವದ ಐಡಿಯಾಲಜಿಯಲ್ಲಿ ಒಂದು ಪಕ್ಷ ಇದೆ ಆಲ್ರೆಡಿ, ಅದು ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿಟ್ಟಿದೆ, ಅದು ಬಿಜೆಪಿ. ಅದನ್ನ ನಂಬಿದಷ್ಟು ಜನ ಈ ಪಕ್ಷವನ್ನು ನಂಬ್ತಾರ? ಏನಿರಬಹುದು ಪಕ್ಷದ ಹೆಸರು, ಚಿಹ್ನೆ ಏನಿರ್ಬೋದು, ಏನು ವರ್ಕೌಟು, ಅಥವಾ ಜಸ್ಟ್ ಒಂದು ಸಿಟ್ಟಿಗೆ ಹೇಳ್ತಾ ಇದ್ದಾರಾ, ಅಥವಾ ಬಿಜೆಪಿಯ ಹೈಕಮಾಂಡನ್ನ ಹೆದರಿಸ್ಲಿಕ್ಕೆ ಹೇಳ್ತಾ ಇದ್ದಾರಾ? ಆಮೇಲೆ ಈ ಎಲ್ಲ ಆಗು ಹೋಗುಗಳನ್ನ ಲೆಕ್ಕಾಚಾರ ಹಾಕ್ತೆ ಅಂತೂ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿರಲ್ಲ. ಬಟ್ ಇವರ ಹೊಸ ಪಕ್ಷ ಬಿಜೆಪಿ ಪಾಳ್ಯದಲ್ಲಿ ಒಂದು ರೀತಿಯಾದಂತಹ ಹಲ್ಚಲನ್ನು ಎಬ್ಬಿಸಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸ್ಟ್ರೆಂತ್ ಏನಿರುತ್ತೆ ಆಲ್ರೆಡಿ ನಾನು ಹೇಳ್ತಾ ಇದ್ದೆ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟು ಹೇಳ್ಬಿಡ್ತೀನಿ ನಿಮಗೆ. ಈ ಹಿಂದುತ್ವವನ್ನು ಫೋಕಸ್ ಮಾಡಿಕೊಂಡು ಬಿಜೆಪಿ ಮಾತ್ರ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಹಿಂದೂ ಮಹಾಸಭಾ ಅಂತ ನೀವು ಹೆಸರು ಕೇಳಿರ್ಬೋದು. ಹಿಂದೂ ಮಹಾಸಭಾ ಸಾವರ್ಕರ್ ಅವ್ರು ಕಟ್ಟಿದ್ದು, ಅದು ಒಂದು ಪೊಲಿಟಿಕಲ್ ಪಾರ್ಟಿ. ಬಟ್ ಏನಾಗಿದೆ ಆ ಪಾರ್ಟಿ ಕತೆ ಇವತ್ತು? ಅವ್ರು ಯಾವಾಗ ಎಲೆಕ್ಷನ್ಗೆ ನಿಲ್ತಾರೆ, ಯಾವಾಗ ನಿಲ್ಲಲ್ಲ, ಯಾವುದು ಗೊತ್ತಾಗ್ತಾ ಇಲ್ಲ. ಹೀಗೆಲ್ಲ ಇರಬೇಕಾದ್ರೆ ಇವರ ಹೊಸ ಪಕ್ಷದ ಸ್ಥಾಪನೆ ಬಗ್ಗೆ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗೋವರೆಗೂ ಒಂದು ಲೆಕ್ಕ, ಉಚ್ಚಾಟನೆಯ ನಂತರ ಮತ್ತೊಂದು ಲೆಕ್ಕ. ಹೊಸ ಪಕ್ಷಕ್ಕೆ ಹಿಂದುತ್ವ ಹಾಗೂ ಹಿಂದೂಗಳ ರಕ್ಷಣೆಯ ಫ್ರೇಮ್ ಅನ್ನ ಕೋಟ್ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ಹಿಂದೂ ನಾಯಕರನ್ನ ತುಳಿತಿದ್ದಾರೆ ಎಂಬ ಸಂದೇಶವನ್ನ ಯತ್ನಾಳ್ ರವಾನಿಸಿದ್ದಾರೆ. ನಳಿನ್ ಕುಮಾರ್ ಕಟೀಲು, ಅನಂತಕುಮಾರ್ ಹೆಗಡೆ, ರಘುಪತಿ ಭಟ್ಟು, ಈಶ್ವರಪ್ಪ ರಾಜಕೀಯ ಭವಿಷ್ಯಕ್ಕೆ ಬಿಜೆಪಿಯಲ್ಲಿ ಅಡ್ಡಿಯಾಗಿದೆ. ಈಗ ತಮ್ಮನ್ನೂ ಕೂಡ ರಾಜಕೀಯವಾಗಿ ಮುಗಿಸುವ ಸಂಚಿನ ಆರೋಪವನ್ನ ಯತ್ನಾಳ್ ಮಾಡ್ತಿದ್ದಾರೆ. ಹಿಂದುತ್ವದ ಪರ ಇದ್ದಂತಹ ನಾಯಕರನ್ನ ಸದ್ದಡಗಿಸುವ ಸಂಚಿನ ಆರೋಪ. ಹಿಂದೂಗಳಿಂದ ಹಿಂದೂಗಳಿಗೋಸ್ಕರ ಎಂಬ ಸ್ಲೋಗನ್ ಅಡಿ ಪಕ್ಷ ಕಟ್ಟುವಂತಹ ಪಣವನ್ನ ಯತ್ನಾಳ್ ಮಾಡಿದ್ದಾರೆ. ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷದ ಸ್ಥಾಪನೆಯ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿರುವಂತಹ ಪ್ರಶ್ನೆ, ಈ ಹೊಸ ಪಕ್ಷದ ಸುಳಿವು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರನ, ಅಥವಾ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಇಂಡೈರೆಕ್ಟ್ ಆಗಿ ಹುಡ್ತಾ ಇರುವಂತಹ ಒಂದು ಪ್ಲಾನ? ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ಹಾಗಾದ್ರೆ ಯತ್ನಾಳ್ ಹೊಸ ಪಕ್ಷ ಘೋಷಣೆ ಏನೆಲ್ಲ ಲೆಕ್ಕಾಚಾರ? ಯತ್ನಾಳ್ ಪ್ರಖರ ಹಿಂದುತ್ವವಾದಿ, ಅದರಲ್ಲಿ ಡೌಟ್ ಇಲ್ಲ. ಅದೇ ಅವರ ಶಕ್ತಿಯಾಗಿಟ್ಕೊಂಡು, ಅದೇ ವಿಚಾರವನ್ನು ಇಟ್ಕೊಂಡು ಹೊಸ ಪಕ್ಷಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಿಂದುತ್ವದ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಪಕ್ಷ ಸ್ಥಾಪನೆ ರಾಜ್ಯಕ್ಕೆ ಹೊಸದು. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇದೆ, ಅದೇ ರೀತಿಯ ಕಾನ್ಸೆಪ್ಟ್ ಅನ್ನು ರಾಜ್ಯದಲ್ಲಿ ತರಬೇಕು ಅಂತ ಹೇಳಿ ಹಿಂದುತ್ವದ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಉದ್ದೇಶವನ್ನ ಹೊಸ ಪಕ್ಷಕ್ಕೆ ಬೂಸ್ಟ್ ಕೊಡುವಂತಹ ಪ್ಲಾನು, ಲೆಕ್ಕಾಚಾರ ಯತ್ನಾಳ್ ಅವರು ಹಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದುತ್ವದ ಪರ ಇರುವಂತಹ ನಾಯಕರಿಂದ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಬೆಂಬಲ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ. ಹಿಂದುತ್ವದ ಪರ ಇರುವಂತಹ ನಾಯಕರಿಂದ ಆ ಬೆಂಬಲ ಸಿಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರ ಜೊತೆಗೆ ಹಿಂದುತ್ವದ ಪರ ಇರುವಂತಹ ಸಂಘಟನೆಗಳಿಂದಲೂ ಕೂಡ ಬೆಂಬಲ ಸಿಗುತ್ತಾ? ಯತ್ನಾಳ್ ಉಚ್ಚಾಟನೆಯಿಂದ ಹಿಂದುತ್ವದ ಸರ್ಕಲ್ನಲ್ಲಿ ಅನುಕಂಪದ ಅಲೆ ಕ್ರಿಯೇಟ್ ಆಗುತ್ತಾ? ಹಿಂದುತ್ವವಾದಿ ನಾಯಕರು ಒಂದೇ ವೇದಿಕೆಯಲ್ಲಿ ಸಮಾಗಮವಾಗುವ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಯತ್ನಾಳ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಯತ್ನಾಳ್ ಈ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು ಪ್ರೇಮ್, ಹಿಂದೂ ಸಂಘಟನೆಗಳಲ್ಲೇ ವಿಭಿನ್ನತೆ ಇದೆ. ಒಂದು ಈಗ ಹಿಂದೂ ಜಾಗೃತಿ ಹೇಳಿದ್ದನ್ನ ಬಜರಂಗ ದಳ ಒಪ್ಪಲ್ಲ, ಬಜರಂಗ ದಳ ಹೇಳಿದ್ದನ್ನ ಶ್ರೀರಾಮ್ ಸೇನೆ ಒಪ್ಪಲ್ಲ. ಇಷ್ಟೆಲ್ಲ ಕಚ್ಚಾಟ ಇರ್ಬೇಕಾದ್ರೆ ಇವ್ರಿಗೋಸ್ಕರ ಅವರೆಲ್ಲ ಒಂದಾಗ್ತಾರೆ ಅನ್ನೋದು ಪ್ರಶ್ನೆ. ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ,
ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು. ನಾವು ಸರ್ವೆ ಮಾಡ್ತೀವಿ, ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ. ಇನ್ಮೇಲೆ ಚಾಮರಾಜನಗರ ಹಿಡಿದು ಬೀದರ್ ವರೆಗೆ ಎಲ್ಲ ಕಡೆಯಿಂದ ಒಂದೇ ಒಂದು ಸಂಕೇತ ಏನು ಬರ್ತಾ ಇದೆ ಅಂದ್ರೆ ಒಂದು ಹಿಂದೂ ಪಕ್ಷ ಕಟ್ಟಿ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡಿ ಸ್ವಾರ್ಥಕ್ಕಾಗಿ ಯಡಿಯೂರಪ್ಪ ಅವರ ಮಗನ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ರು. ಇವತ್ತು ನನ್ನನ್ನು ಸಹ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ವಿಜೇಂದ್ರ ಒಬ್ಬ ಮಹಾಭ್ರಷ್ಟ. ಇವನ ಕಾಲಾಗನೇ ಮುಂಚೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು. ನಕಲಿ ಸಹಿ ಮಾಡಿದಂಥ ಆರೋಪ ಇದೆ. PSI ಹಗರಣದಲ್ಲಿ ಹೆಸರಿದೆ. ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು, ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ. ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಇದೆ, DK ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ, ಬಿಸ್ನೆಸ್ ಪಾರ್ಟ್ನರ್ಗಳಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಜೊತೆ ಇವರು ಸರಸ ಸಲಾಪ್ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲ BJP ವಿಧಾನಸಭೆಯಲ್ಲಿ. ಆ ರಾಜಣ್ಣ ಅವರು ಹೇಳ್ತಾರೆ, ಆದರೆ ಆ ವಿಜೇಂದ್ರ ಬಂದು ಅಶೋಕ್ ಹೇಳ್ತಾನೆ ಅದನ್ನು ಪ್ರಸ್ತಾಪ ಮಾಡಬೇಡಿ. ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, DK ಶಿವಕುಮಾರ್, ವಿಜೇಂದ್ರಗೆ, ನೀ ಏನಾದರೂ ಭಾಳ ಜಿಗಿದಾಡಿದಂದರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗಾಗ್ತೀವಿ, ನೀನು ಬರೋಬ್ಬರಿ ಮಾಡ್ತೀವಿ ಅಂದಿದ್ದಕ್ಕೆ BJPಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧಪತನ ಮಾಡಲಿಕ್ಕೆ ವಿಜೇಂದ್ರ ಕಾರಣದಾನೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಮಾಸ್ ಲೀಡರ್ಗಳು ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ತುಂಬಾ ಸಲ ಬಂಡೆದ್ದು, ಈಗ ಬಂಗಾರಪ್ಪ ಇರ್ಬೋದು, ದೇವರಾಜ ಅರಸ್ ಇರ್ಬೋದು, ಯಡಿಯೂರಪ್ಪ ಅವರಿರ್ಬೋದು, ಅವರೆಲ್ಲ ಬಂಡೆದ್ದು ಒಂದು ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರು. ಬಟ್ ಗಳಿಸಿದಂತಹ ವೋಟ್ ಶೇರು, ಸೀಟ್ ಎಷ್ಟು ಅಂತ ಕೇಳಿದ್ರೆ ಕೇವಲ ಸಿಂಗಲ್ ಡಿಜಿಟ್ ಆಸ್ಪಾಸ್ನಲ್ಲೇ ಇದೆ. ಅಂಥದ್ರಲ್ಲಿ ಇವರು ಒಂದೇ ಒಂದು ಐಡಿಯಾಲಜಿ ಇಟ್ಕೊಂಡು ಮುಂದಕ್ಕೆ ಹೋಗ್ತೀನಿ ನಾನು ಅಂತ ಹೇಳೋದು ಸಕ್ಸಸ್ ರೇಟನ್ನು ತಂದು ಕೊಡುತ್ತಾ ಅನ್ನೋದು ಪ್ರಮುಖ ಪ್ರಶ್ನೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯತ್ನಾಳ್ ಅವ್ರ ಹತ್ರ ಒಂದು ಕ್ವಾಲಿಟಿ ಇಲ್ಲ, ಅದು ಪೇಷನ್ಸು. ಆ ಪೇಷನ್ಸ್ ಇಲ್ದಿರುವಂತಹ ವ್ಯಕ್ತಿ ಪಕ್ಷ ಸಂಘಟನೆ ಹಾಗೂ ಹೊಸ ಪಕ್ಷಕ್ಕೆ ಕೈ ಹಾಕಬಹುದಾ? BJPಯಲ್ಲಿ ಏನು ಚರ್ಚೆ ಇದೆ, ರಾಜಕೀಯ ವಲಯದಲ್ಲಿ ಏನು ಚರ್ಚೆ ಇದೆ? ಮಮತಾ, ಒಂದು ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಮೇಲೆ ಮುಂದೆ ಯತ್ನಾಳ್ ನಡೆ ಏನು ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತು. ಮುಂದುವರೆದು ಯತ್ನಾಳ್ನ ಟೀಮ್ನಲ್ಲಿದ್ದಂತಹ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, BP ಹರೀಶ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಯತ್ನಾಳ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದಂತೂ ಕ್ಲಿಯರ್, ಯತ್ನಾಳ್ ಟೀಮ್ನಲ್ಲಿ ಇದ್ದಂತಹ ಸದಸ್ಯರು ಯತ್ನಾಳ್ ಅವರನ್ನ ಬಿಜೆಪಿಗೆ ವಾಪಸ್ ಕರೆತರುವಂತಹ ಪ್ರಯತ್ನಕ್ಕೂ ಕೂಡ ಕಲ್ಲು ಹಾಕಿದ್ದಾರೆ ಯತ್ನಾಳ್ ಅನ್ನುವಂಥದ್ದು ಸ್ಪಷ್ಟ. ಹೊಸ ಒಂದು ಹಿಂದುತ್ವದ ಕಾರ್ಡನ್ನ ಇಟ್ಕೊಂಡು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡುವಂತಹ ಘೋಷಣೆಯನ್ನ ಯತ್ನಾಳ್ ಅವರು ಮಾಡಿದ್ದಾರೆ. ಮಮತಾ, ನೀವು ಹೇಳ್ತಿದ್ರಿ ಹಿಂದುತ್ವದ ಸಂಘಟನೆಗಳೇ ಬೇರೆ ಬೇರೆ ವಿಚಾರಗಳು ಅವರಲ್ಲಿದ್ದಾರೆ. ಶ್ರೀರಾಮ ಸೇನೆ ಆಗಿರಬಹುದು, ಬಜರಂಗ ದಳ ಆಗಿರಬಹುದು, ಇವೆಲ್ಲರೂ ಕೂಡ ಡಿಫ್ರೆಂಟ್ ಆಗಿ ತಮ್ಮ ಹೋರಾಟಗಳನ್ನ ಮಾಡ್ಕೊಳ್ಬಿಡ್ತಿದ್ದಾರೆ. ಯತ್ನಾಳ್ ಅವರ ಒಂದು ಪಕ್ಷ ಸ್ಥಾಪನೆ ಮಾಡಿದ್ರೆ ಅವರೆಲ್ಲರೂ ಒಟ್ಟಿಗೆ ಬರ್ತಾರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದು ಸಾಧ್ಯವ ಅನ್ನುವಂಥದ್ದು. ಎರಡನೇದು, ನೀವು ಹೇಳಿದಾಗೆ ದೊಡ್ಡ ನಾಯಕರು, ಅದು ಯಡಿಯೂರಪ್ಪ ಆಗಿರಬಹುದು, ಬಂಗಾರಪ್ಪನವರು ಆ ಕಾಲದಲ್ಲಿ ಪೀಕಲ್ಲಿದ್ರು, ಅವರೇ ಒಂದು ಪಕ್ಷವನ್ನ ಸದೃಢವಾಗಿ ಕಟ್ಟಲಿಕ್ಕೆ ಆಗಿಲ್ಲ. ಇಂತಹ ಘಟಾನುಘಟಿ ನಾಯಕರಿಂದನೇ ಪಕ್ಷ ಕಟ್ಟೋದಕ್ಕೆ ಆಗೋದಿಲ್ಲ ಅಂದಮೇಲೆ ಯತ್ನಾಳ್ ಅವರಿಂದ ಸಾಧ್ಯವ ಅನ್ನುವಂಥ ಪ್ರಶ್ನೆಗಳು. ಹೀಗಾಗಿ ಹಿಂದುತ್ವದ ಕಾರ್ಡನ್ನು ಪ್ಲೇ ಮಾಡ್ತಿರೋದ್ರಿಂದ ಒಂದ್ ವೇಳೆ ಅದು ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಮತ್ತೊಂದು. ಇದೆಲ್ಲದನ್ನ ನೋಡಿದ್ರೆ ಯತ್ನಾಳ್ ಅವರ ಒಂದು ಮಾರ್ಗವೇ ಬೇರೆ ಇದ್ದಂತಿದೆ. ಬಹುಶಃ ಅವರೇನಾದ್ರೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಈ ರೀತಿಯಾಗಿ ಒತ್ತಡವನ್ನು ಹಾಕುವಂತಹ ಪ್ರಯತ್ನವೇನಾದ್ರೂ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು. ಅವರು ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತದಾದ್ರೂ ಕೂಡ ಈ ರೀತಿ ಪಕ್ಷ ಡಿವೈಡ್ ಆಗಬಹುದು, ಮುಂದೆ ಈ ರೀತಿ ಅನಾಹುತ ಆಗಬಹುದು ಅನ್ನುವಂಥ ಎಚ್ಚರಿಕೆ ಸಂದೇಶ ಕೊಡೋ ಮೂಲಕ ವಿಜೇಂದ್ರನ ಒಪ್ಪಬಾರ್ದು ಅನ್ನುವಂತಹ ಸುಳಿವನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿರೋ ವಿಚಾರ. ಅಂತಿಮವಾಗಿ ಯತ್ನಾಳ್ ಅವರು ವಿಜಯದಶಮಿಗೆ ಹೊಸ ಪಕ್ಷವನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳೋದ್ರಿಂದ ಮುಂದಿನ ರಾಜಕೀಯ ವಿದ್ಯಮಾನಗಳು ಹೊಸ ತಿರುವುಗಳನ್ನ ಪಡ್ಕೊಳ್ಬಹುದು. ಸದ್ಯಕ್ಕಂತೂ ಯತ್ನಾಳ್ ಅವರ ಪಕ್ಷ ಘೋಷಣೆ ಏನಿದೆ ಒಂದಿಷ್ಟು ಬಿಜೆಪಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗಿರಬಹುದು. ಮುಂದೆ ಇದನ್ನ ಬಿಜೆಪಿ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ. ಓಕೆ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.